ಹಾಯ್ ಎಲ್ಲರಿಗೂ. ಇವತ್ತಿನ ನಮ್ಮ ವಿಡಿಯೋ ಏನಂದರೆ ಗಾರ್ಡನ್ ಅಪ್ಡೇಟ್ ಅಂತ ಹೇಳ್ಬೋದು. ಆ, ಎಲ್ಲ ಗಾರ್ಡನಲ್ಲಿ ಏನೇನು ಅಪ್ಡೇಟ್ ಮಾಡಿ ಅಂದರೆ ಯಾವ್ದ್ಯಾವ್ದು ಬೆಳೆದಿದೆ ಏನು ಅಂತ ಅವೆಲ್ಲ ತೋರಿಸ್ತೀನಿ. ಇದು ಲಾಂಗ್ ಬೀನ್ಸ್ ಅಂತೀವಲ್ಲ, ಅದು ತುಂಬ ಉದ್ದಕ್ಕೆ ಬಿಡುತ್ತೆ. ಅಂದರೆ ನಮ್ಮ ಮಣ್ಕೈ ದಾಟುತ್ತೆ. ಇದು ಅಷ್ಟುದ್ದ ಬರುತ್ತೆ, ಇಷ್ಟುದ್ದಕ್ಕೆ ಬರುತ್ತೆ. ಅದು ಇಲ್ಲಿ ಡ್ರಮ್ಮಲ್ಲಿ ಹಾಕಿದ್ದೆ. ಈ ಡ್ರಮ್ಮು ಫುಲ್ಲು ಕಟ್ ಮಾಡಿಬಿಟ್ಟು, ಹೆಂಗೆ ಅಂದರೆ ಕಟ್ ಮಾಡಿಬಿಟ್ಟು ಫುಲ್ಲು ಕಿಚನ್ ವೇಸ್ಟ್ ಹಾಕಿ ತುಂಬಿಸಿ ಬಾಳೆ ಗಿಡ ಹಾಕಿರೋದು. ಅದಕ್ಕೆ ಅದು ಅಷ್ಟು ಚೆನ್ನಾಗಿ ಬಂದಿದೆ. ಬಾಳೆ ಗಿಡ ತುಂಬ ದೊಡ್ಡದಾಗಿ ಬಂದಿದೆ. ಬಾಳೆ ಗಿಡ ಚೆನ್ನಾಗಿ ಬಂದಿದೆ. ಹಣ್ಣು ಬಿಡುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಬಂದಿದೆ. ಆಮೇಲೆ ನಿಂಬೆಹಣ್ಣು ಗಿಡ ನೋಡ್ಬೋದು, ಫುಲ್ಲು ಹೂವು ಮೊಗ್ಗುಗಳಲ್ಲಿದೆ. ಇಲ್ಲಿ ನೋಡಿ, ಕಾಯಿಗಳು ನಿಂತ್ಬಿಟ್ವು ಅಲ್ಲೇ. ಫುಲ್ಲು ಗಿಡದಲ್ಲಿ ಒಂದು ಅರ್ಧ ಭಾಗ ಫುಲ್ಲು ಮೊಗ್ಗುಗಳಲ್ಲೇ ಇದೆ. ಒಂದೊಂದು ಕೊಂಬೆಗಿಲ್ಲ, ಆದರೆ ಪರವಾಗಿಲ್ಲ. ಇಲ್ಲಿ ಬಿಟ್ಟಿರೋವು ದೊಡ್ಡವಾದ್ರೇನು ಸಾಕು ನಮಗೆ. ಈ ಗಿಡಕ್ಕೆ ಜಾಸ್ತಿನೇ ಬಿಟ್ಟಿರೋವು ದೊಡ್ಡದಾದ್ರೇನು. ಆಮೇಲೆ ಇಲ್ಲಿ ಆಪಲ್ ಬೀರ್ ಗಿಡ ಅದೇ ರಿಪೋರ್ಟ್ ಮಾಡೋದನ್ನು ಹಾಕಿದ್ದೆ ಅಲ್ಲ ವಿಡಿಯೋ, ಅದರಲ್ಲಿ ಎಲ್ಲೂ ಚಿಗುರು ಕಾಣಿಸಿಲ್ಲ. ಇಲ್ಲೊಂದು ಕಡೆ ಇದೆ ಚಿಗುರು ನೋಡಿ, ಇವಾಗಲೇ ನೋಡ್ತಾ ಇರೋದು ನಾನು. ಇಲ್ಲೊಂದು ಕಡೆ ಚಿಗುರಿದೆ. ಸೊ ಕಾಲೇಜ್ಗೆ ಹೋಗ್ತೀನಿ, ಹಾಗಾಗಿ ದಿನ ಬಂದು ಹಗ್ಲೊತ್ತಲ್ಲಿ ನೋಡೋಕ್ಕಾಗಲ್ಲ, ನೈಟ್ ಹೊತ್ತು ನೋಡ್ತೀನಿ, ಹಾಗಾಗಿ ಏನು ಗೊತ್ತಾಗಲ್ಲ ಅಷ್ಟೊಂದು. ಇದು ನುಗ್ಗೆ ಗಿಡ ಹೂವು ಯಾವಾಗಿಂದನೋ ಬಿಡ್ತಿದೆ ಹೂವು, ಅಂದರೆ ಕಾಯಿ ನಿಲ್ತಾ ಇಲ್ಲ. ಏನು ಮಾಡಿದ್ರು ನಿಲ್ತಾ ಇಲ್ಲ. ಮಜ್ಜಿಗೆ ಹೊಡೆದೆ ಎಲ್ಲ ಆಯಿತು, ನಿಲ್ತಾ ಇಲ್ಲ. ಸರಿ, ಇದಕ್ಕಾದರೂ ಎಲೆಗಾದರೂ ಉಪಯೋಗಕ್ಕೆ ಬರುತ್ತಲ್ಲ ಅಂದ್ಬಿಟ್ಟೆ. ಇದು ಬಂದು ಬಳ್ಳಿ ರೋಸು, ಚೆನ್ನಾಗಿ ಹಬ್ಕೊತಾ ಇದೆ ಮೇಲಕ್ಕೆ. ಆಮೇಲೆ ಇದು ಅಳಿಲಿನ ಕಾಟ ತುಂಬ ಆಗೋಗಿದೆ. ಈ ಥರ ಹಣ್ಣುಗಳು ಒಂದು ಹನ್ನೊಂದು ಹಣ್ಣು ನಿಂತಿತ್ತು ಈ ಥರ. ಅದರಲ್ಲಿ ಇವಾಗ ಉಳ್ದಿರೋದೊಂದು 5 6 ಉಳ್ದಿದೆ. ಆ ಥರ ತಿನ್ಬಿಡುತ್ತೆ ಕ್ಲೀನಾಗಿ. ತಿನ್ನಲ್ಲ ಅಂದರೆ ಕಚ್ಚಿ ಕೆಳಗೆ ಹಾಕ್ಬಿಡುತ್ತೆ. ತಿಂದ್ರೇನು ಪರವಾಗಿಲ್ಲ. ಇದನ್ನು ಹಂಗೆ ಮಾಡುತ್ತೆ. ಸಂಪಿಗೆ ಗಿಡ ಮರ ಇದೆ ಇಲ್ಲಿ ಪಕ್ಕದಲ್ಲಿ, ಸಂಪಿಗೆ ಮರ, ಅಲ್ಲಿಂದ ಬರುತ್ತೆ. ದಾಸವಾಳ ಗಿಡದ ಮೊಗ್ಗುಗಳೂ ಅಷ್ಟೇ, ಹಂಗೆ ಕಿತ್ತಿ ಕೆಳಗೆ ಹಾಕ್ಬಿಡುತ್ತೆ. ನೋಡಿ ಇದೆಲ್ಲ ದಾಸವಾಳ ಗಿಡದ್ದು ಮೊಗ್ಗುಗಳು ಕಚ್ಚಿ ಕೆಳಗೆ ಹಾಕೋದು. ಈ ಥರ ನೋಡ್ಬೋದು. ಇಲ್ಲಿ ನೋಡಿ, ಚಿಕ್ಕ ಮೊಗ್ಗುಗಳನ್ನೇ ಕಚ್ಚಿ ಹಾಕೋದು ಕೆಳಗೆ. ಆಮೇಲೆ ಸಂಪಿಗೆ ಮರ ಪಕ್ಕದಲ್ಲಿರೋದ್ರಿಂದ ಇವಾಗ ಹೂವು ಬಿಡೋ ಕಾಲ, ಹಾಗಾಗಿ ಹೂವುಗಳು ಬಿಡ್ತಿದ್ದಾವೆ ಸಂಪಿಗೆ ಮರದಲ್ಲಿ. ಆಮೇಲೆ ಆ ಹೂವು ಒಣಗಿರೋ ಕಿತ್ತಕ್ಕಾಗ್ದಿರೋ ಈ ಥರ ಬೀಳುತ್ತೆ ನಮ್ಮ ಟೆರೆಸ್ ಮೇಲೆ. ಈ ಥರ ಇದೆಲ್ಲ ಹೂವು ಒಣಗಿ ಬಿದ್ದಿರೋ ಹೂವುಗಳಿವು. ಗಾಳಿಗೆ ಹಂಗೇ ಬಂದು ಆ ಮೂಲೆವರೆಗೂ ಹೋಗುತ್ತೆ ಹೂವುಗಳು, ಆ ಥರ ಆಗುತ್ತೆ. ಆಮೇಲೆ ಗಿಡಗಳು ಈ ಥರ ಎಲ್ಲೋ ಎಲೆ ಆದಾಗ ಇವಾಗ ಕ್ಲೀನಾಗಿ ನಾವು ತೆಗೆದುಬಿಡ್ಬೇಕು. ಅದು ಎಲ್ಲೋ ಅನ್ನಿಸ್ದಾಗಲ್ಲ, ಅದು ಎಲ್ಲೋ ಆಗ್ತಿದೆ ಅಂದಾಗೆ ತೆಗೆದುಬಿಡ್ಬೇಕು ಫುಲ್ಲು. ಒಂದು ಎಲೆನೂ ಬಿಡ್ದಿರ ತೆಗೆದುಬಿಡ್ಬೇಕು. ನಾನು ನಿಮ್ಗೆ ಲಾಸ್ಟಲ್ಲಿ ತೋರಿಸ್ತೀನಿ ತೆಗೆದ್ಮೇಲೆ. ಅಂದರೆ ವೀಡಿಯೋ ಮಾಡುವಾಗ ಇದನ್ನೆಲ್ಲ ತೆಗೆದ್ರೆ ತುಂಬ ಲೇಟ್ ಆಗ್ಬೋದು, ಅದಕ್ಕೆ ಹೇಳ್ತಾ ಇದ್ದೀನಿ. ಏನು ಉಪಯೋಗ ತೆಗಿಯೋದ್ರಿಂದ ಅಂತ ಹೇಳಿದ್ರೆ, ಇವಾಗ ಅದು ಉದ್ರಿಸೋಕೆ ಎನರ್ಜಿ ತುಂಬ ಬೇಕು. ಅದಕ್ಕೆ ಎನರ್ಜಿ ಅದಕ್ಕೂ ಸ್ಪೆಂಡ್ ಮಾಡಬೇಕದು. ಸೊ ಅದ್ರ ಬದಲು ನಾವೇ ತೆಗೆದುಬಿಟ್ರೆ ಫಸ್ಟಲ್ಲೇ ನಮಗೆ ನೋಡೋಕ್ಕೆ ನೀಟಾಗಿರುತ್ತೆ, ಫಸ್ಟ್ ಮೇಯ್ನ್ ಥಿಂಗು. ಆಮೇಲೆ ಕೆಳಗೆ ಉದ್ರಿ ನಮಗೆ ಕೂಡ್ಸೋಕೆ ಕಷ್ಟ. ಕೆಳಗೆ ಉದ್ರೋದೆ ಎಲ್ಲ ಇಷ್ಟು ಎಲೆಗಳು ಕೆಳಗೆ ಉದ್ರೋದ್ರೆ ನಮಗೆ ಮೂಲೆ ಸೇರಿಕೊಂಡು ಕಷ್ಟ ಆಗೋಗುತ್ತೆ ಗುಡ್ಸೋಕ್ಕೆ. ಅದಕ್ಕೆ ನಮ್ಮ ಬೆನಿಫಿಟ್ಗೂ ನಾವು ಮುಂಚೆನೇ ಕಟ್ ಮಾಡ್ಕೋಬೋದು. ಅದಕ್ಕೂ ಒಂದು ಬೆನಿಫಿಟ್ ಇದೆ. ಸೊ ಅದನ್ನು ಎನರ್ಜಿ ಲೆಸ್ಸಾಗಿ ಸ್ಪೆಂಡ್ ಮಾಡ್ಬೋದು ಈ ಥರ ನಾವು ತೆಗಿಯೋದ್ರಿಂದ. ಅದಕ್ಕೆ ಕ್ಲೀನಾಗಿ ತೆಕ್ಕೊಂಬಿಟ್ಟು ಈ ಎಲೆಗಳನ್ನ ಬಿಸಾಕಲ್ಲ. ಯಾಕಂದರೆ ಇವು ಹಣ್ಣು ಹರಿದಿದ್ದ ಎಲೆಗಳು, ಹುಳ ಬಂದಿದ್ದ ಎಲೆ ಆದರೆ ಬಿಸಾಕಬೇಕು. ಹಣ್ಣು ಹರಿದಿಲ್ಲ ಎಲೆಗಳನ್ನ ಈ ಡ್ರಮ್ ಇದೆಯಲ್ಲ, ಈ ಡ್ರಮ್ಮಲ್ಲಿ ಎಲ್ಲ ಹಾಕ್ತಾಯಿದ್ದೀನಿ. ಹಿಂಗೆ ಗೊಬ್ಬರ ಆಗೋಗುತ್ತೆ ಈ ಡ್ರಮ್ಮಲ್ಲಿ. ಈ ಡ್ರಮ್ ಆಗಾಗಿ ಏನೂ ಪರವಾಗಿಲ್ಲ. ಆದರೆ ಪಾಟ್ಗಳಲ್ಲಿ ಎಲ್ಲೂ ಹಾಕಲ್ಲ ನಾನು. ಪಾಟ್ಗಳಲ್ಲಿ ಎಲ್ಲೂ ಹಾಕಲ್ಲ ಕಸ, ನೀಟಾಗೇ ಇರುತ್ತೆ ಪಾಟ್ಗಳೆಲ್ಲ. ಆ ಥರ ಇರುತ್ತೆ. ಅದನ್ನೇ ಕ್ಲೀನ್ ಮಾಡ್ತಾಯಿದ್ರೆ ಬರ್ತೇನೆ ಇರ್ತವೆ ವೇಸ್ಟ್ ಗಿಡಗಳು, ಅವೆಲ್ಲ ತೆಕ್ಕೊತಾ ಇರ್ಬೇಕು ಆಗಾಗ. ಇದು ರೋಸ್ ಗಿಡ ಬಂದು ಊರಿಂದ ತಂದಿದ್ದು ರೋಸ್ ಗಿಡ. ಆಮೇಲೆ ಪಕ್ಕದಲ್ಲಿರೋ ಇವೂ ಕಡ್ಡಿಗಳು ಇಟ್ಟಿರೋದು. ಇಲ್ಲಿ 2 ಕಡ್ಡಿ ಇದೆ ನೋಡಿ, 2 ಕಡ್ಡಿ. ಇದರಲ್ಲಿ ಎಷ್ಟೊಂದು ಕಡ್ಡಿಗಳಿದೆ. ಒಂದು ಫೇಲ್ ಆಗ್ದಿರ ಎಲ್ಲ ಚಿಗ್ರಕೊಂಡಿದೆ. ಅಂದರೆ ಈ ಸೀಸನಲ್ಲಿ ಕಡ್ಡಿಗಳು ಇಡೋಕ್ಕೆ ತುಂಬ ಒಳ್ಳೆಯದು. ಆಮೇಲೆ ಒಂದೇ ಒಂದು ಹೀರೆಕಾಯಿ ನಿಂತಿದೆ. ಇದು ಹೀರೆಕಾಯಿ, ಉದ್ದ ಹೀರೆಕಾಯಿ ಅಂತೆ, ನಿಂತಿದೆ. ಆಮೇಲೆ ಇದು ಮೇಲ್ಗಡೆ ಇರೋದೆಲ್ಲ ಫೀಮೇಲ್ ಫ್ಲವರ್ಸ್. ಇದು ಆಮೇಲೆ ಫೀಮೇಲ್ ಫ್ಲವರ್ಸ್, ಅದು ಮೇಲ್ ಫ್ಲವರ್ಸ್. ಇದು ಹೆಂಗೆ ಕಂಡುಹಿಡಿಯೋದು ಅಂದರೆ, ಮೇಲ್ ಫ್ಲವರ್ಗೆ ನೋಡಿ ಹಿಂದೆ ಕಾಯಿಲ್ಲ, ಹೂವು ಮೊಗ್ಗಿಂದೆ
ನೋಡಿ, ಯಾವುದೇ ಥರದಾದಂಥ ಕಾಯಿ ಇಲ್ಲ. ಫೀಮೇಲ್ಗಾದರೆ ಕಾಯಿ ಬಂದು ಆಮೇಲೆ ಮುಂದೆ ಹೂವು ಬರುತ್ತೆ. ಆ ಹೂವು ಬಿಟ್ಟಾಗ ಈ ಮೇಲ್ ಫ್ಲವರ್ನ ಎತ್ಕೊಂಡು ನಾವು ಹರಳಿದಾಗ ಇದ್ರ ಮೇಲೆ ರಬ್ ಮಾಡಬೇಕು. ಇದ್ರ ಮೇಲೆ ರಬ್ ಮಾಡಿದ್ರೆ ಇದು ಪಾಲಿನೇಟ್ ಆಗಿ ಈ ಥರ ಕಾಯಾಗಿ ಬರುತ್ತೆ. ನಮಗೆ ಹಂಗೆ ಹಾಕ್ಕೊಂಡ್ರೆ ಬರಲ್ಲ. ಮೊಗ್ಗುಗಳು ಬಿಟ್ಟಿದೆ ಇದು ರೋಸ್ ಗಿಡ ಇವಾಗ ಸ್ವಲ್ಪ ಹಂಗೆ ಪರವಾಗಿಲ್ಲ, ಹೂವು ಬಿಡ್ತೈತೆ. ಅಂದರೆ ಮಳೆ ಬೀಳ್ತಿದೆಯಲ್ಲ, ಮಳೆ ಬಿದ್ದರೆ ಅವು ಸರಿ ಹೋಗ್ತವೆ, ಆ ಥರ ಬಿಡ್ತವೆ. ಆಮೇಲೆ 500 ಸಬ್ಸ್ಕ್ರೈಬರ್ಸ್ ರೀಚ್ ಆಯಿತು. ಥ್ಯಾಂಕ್ಸ್ ಎಲ್ಲರಿಗೂ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರ್ಗೂ ಥ್ಯಾಂಕ್ಸ್, ಮಾಡ್ಕೊಬೇಕು ಅಂದ್ಕೊಳ್ಳೋರ್ಗೂ ಥ್ಯಾಂಕ್ಸ್, ವ್ಯೂವರ್ಸ್ಗೂ ಥ್ಯಾಂಕ್ಸ್, ಎಲ್ಲರಿಗೂ ಥ್ಯಾಂಕ್ಸ್. ಹಾಂ, ಈ ಥರನೇ ಸಪೋರ್ಟ್ ಮಾಡ್ತಾಯಿದ್ರೆ ನಮಗೂ ಒಂಥರ ಲೈಕ್ ಏನಂದರೆ ಒಂದು ಸ್ಪೋರ್ಟಿವ್ ಆಗಿರುತ್ತೆ. ಅಂದ್ರೆ ವಿಡಿಯೋ ಮಾಡೋಕ್ಕೆ ಒಂಥರ ಎನರ್ಜಿ ಕೊಟ್ಟಂಗಿರುತ್ತೆ ಅಷ್ಟೇ, ನಥಿಂಗ್. ಆ ಥರ ಮಾಡಿಕೊಂಡು ಎಲೆಗಳೆಲ್ಲ ತೆಕ್ಕೊಂಬಿಡ್ಬೇಕು. ಎಲೆಗಳೆಲ್ಲ ಈ ಥರ ಒಣಗಿರೋ ಎಲೆಗಳೆಲ್ಲ ತೆಕ್ಕೊಂಬಿಡಿ. ಇಲ್ಲಿ ನೋಡಿ, ಈ ಥರ ಎಲೆಗಳೆಲ್ಲ ತೆಕ್ಕೊಂಬಿಡ್ಬೇಕು. ಇದು ಸ್ಟಾರ್ ಫ್ರೂಟ್ ಗಿಡ, ಫ್ರೂಟ್ ಬಿಟ್ಟಿದ್ದು ಇವತ್ತು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೀನಿ. ಹೂವು ಫ್ರೂಟ್ ಬಿಟ್ಟಿತ್ತು ಅದನ್ನು. ಈ ಥರ ಎಲ್ಲ ಗಿಡಗಳು ಚೆನ್ನಾಗೇ ಇದ್ದಾವೆ. ನಿಮಗೆ ಸಪ್ರೇಟಾಗಿ ಒಂದೊಂದು ಗಿಡದ ಬಗ್ಗೆ ಅದ್ರ ಕೇರ್ ಬಗ್ಗೆ ಮಾಡ್ತೀನಿ ವಿಡಿಯೋ. ಅಂದರೆ ಯಾವ ಗಿಡದ ಬಗ್ಗೆ ಬೇಕು ಅಂತ ನೀವು ಹೇಳಿದ್ರೆ ನಾನು ಮಾಡ್ತೀನಿ. ನನಗೆ ಎಷ್ಟು ಗೊತ್ತಿದ್ರೆ ಅಷ್ಟು ಹೇಳ್ತೀನಿ. ಆಮೇಲೆ ಗಿಡಗಳಿಗೆ ಗೊಬ್ಬರ ಕೊಡ್ದಿರ ನಿಮಗೆ ಏನೇ ಮಾಡಿದ್ರು ಕ್ಲೀನಾಗಿ ಬರಬೇಕು ಅಂದರೆ ಆಗಲ್ಲ. ಲೈಕ್ ನಮಗೆ ಹೆಂಗೆ ಇವಾಗ ಊಟ ಮುಖ್ಯನೋ ಅವಕ್ಕೂ ಗೊಬ್ಬರ ಅಷ್ಟೇ ಮುಖ್ಯ. ಅದಕ್ಕೆ ಆಗಲ್ಲ. ನಮ್ದು ಈ ಥರ ಡಬಲ್ ಟೆರೆಸ್ ಥರ ನೋಡಿ, ಇಲ್ಲೆಲ್ಲ ಒಂದು ಟೆರೆಸ್ ಆದರೆ ಇನ್ನೊಂದು ಮೇಲ್ಗಡೆ ಡ್ರ್ಯಾಗನ್ ಫ್ರೂಟ್ ಗಿಡ ಒಂದಿದೆ. ಅದರಲ್ಲಿ ಮೊಗ್ಗು ಬಿಟ್ಟಿದೆ, ಅದು ತೋರಿಸ್ತೀನಿ ನಿಮಗೆ. ಈ ಥರ ಮೆಟ್ಲು ಹತ್ಕೊಂಡ್ರೆ ಮತ್ತಿನ್ನೊಂದು ಟೆರೆಸ್ಸು, ಇಲ್ಲೊಂದು ಟೆರೆಸ್. ಈ ಥರ ಕ್ಲೀನಾಗಿ ನಮಗೆ ಫೋಟೋ ತೆಗಿಬೇಕಂದ್ರೆ ಎಲ್ಲ ಗಾರ್ಡನಿಂದ ಕ್ಲೀನಾಗಿ ಬರುತ್ತೆ. ಈ ಥರ ಕ್ಲೀನಾಗಿ ಬರುತ್ತೆ. ಹಿಂಗೆ ಬಂದರೆ ಯಾವ ಗಿಡನೂ ಇಟ್ಟಿಲ್ಲ ಇಲ್ಲಿ. ಇಲ್ಲೊಂದೇ ಒಂದು ಡ್ರ್ಯಾಗನ್ ಫ್ರೂಟ್ ಗಿಡ ಇಟ್ಟಿದ್ದೀನಿ, ಮೊಗ್ಗಾಗಿದೆ ಒಂದು. ಅದು ದೊಡ್ಡ ಗಿಡ ಇದೆ, ಡ್ರ್ಯಾಗನ್ ಫ್ರೂಟ್ ಗಿಡ. ನೀವು ನೋಡಿದ್ರೆ ಈ ದೊಡ್ಡ ಗಿಡದಲ್ಲಿ ಮೊಗ್ಗು ಒಂದು ಬಿಡ್ತು, ಅದು ಒಣಗೋಯ್ತಂಗೆ. ಜೊತೆಗೆ ಫಸ್ಟ್ ಟೈಮ್ ಬಿಟ್ಟಾಗೂ ಒಂದೇ ಒಂದು ಕಾಯಿ ಬಿಡ್ತು. ಇದರಲ್ಲಿ ಚಿಕ್ಕ ಗಿಡ ಆದ್ರೇನು 2 ಕಾಯಿ ಬಿಡ್ತು. ಅಂದರೆ ಸೈಜ್ ಚಿಕ್ಕದಾಗಿತ್ತು, ಅದರಲ್ಲಿ ಒಂದು ಬಿಟ್ರೇನು ದೊಡ್ಡದಾಗಿ ಬಿಡ್ತು. ಸೆಕೆಂಡ್ ಟೈಮ್ ಇದರಲ್ಲಿ ಮೊಗ್ಗಾಯಿತು, ಅದರಲ್ಲೂ ಜೊತೆಲೇ ಮೊಗ್ಗಾಯಿತು. ಅದರಲ್ಲಿ ಮೊಗ್ಗು ಒಣಗೋಯ್ತು, ಇದರಲ್ಲಿ ಚೆನ್ನಾಗಿ ಬರ್ತಿದೆ. ಈ ಥರ ನಮಗೆ 2 ಗಾರ್ಡನ್ ಇದೆ. ಅಂದರೆ ಫೋಟೋಸ್ ಎಲ್ಲ ತೆಗಿಯೋಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ವಿಡಿಯೋ ನೋಡಿದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.